ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ 2025-26 ಮಾಡೆಲ್ ಕ್ವಶನ್ ಪೇಪರ್ 2 ಏನಿದೆ ಅದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1 ಏನಿದೆ ಅದಕ್ಕೆ ಆನ್ಸರ್ನ ಹೇಳಿದ್ದೀನಿ. ಇದು ಮಾಡೆಲ್ ಕ್ವಶನ್ ಪೇಪರ್ 2 ಆಗಿರುತ್ತೆ. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 3ಗೆ ಆನ್ಸರ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಮಾಡೆಲ್ ಕ್ವಶನ್ ಪೇಪರ್ 3, ಓಕೆ ಅಲ್ವಾ? ಇಲ್ಲಿ ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 3 ಏನು ಬಿಟ್ಟಿದ್ದಾರಲ್ಲ, 1, 2, 3 ಈ 3 ಮಾಡೆಲ್ ಕ್ವಶನ್ ಪೇಪರ್ಸು ಕೂಡ ನಿಮ್ಮ ಆ್ಯನುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಷ್ಟನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ಇದ್ರ ಜೊತೆಗೆ ಬ್ಲೂ ಪ್ರಿಂಟನ್ನು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಲೇಬೇಕು. ಸೊ ಅದರಲ್ಲಿ ಡೌಟ್ ಇಟ್ಕೋಬೇಡಿ. ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿದರೆ ನಮಗೆ ಕ್ವಶನ್ಸು ಬರುತ್ತೋ ಇಲ್ವೋ, ಎಕ್ಸಾಮ್ ಈಸಿ ಇರುತ್ತೋ ಇಲ್ವೋ, ಈ ರೀತಿಯಾಗಿ ನಿಮಗೆ ಡೌಟ್ಸ್ಗಳು ಬೇಡ. ಖಂಡಿತವಾಗ್ಲೂ ಫಾಲೋ ಮಾಡ್ತಾರೆ. ನೆಕ್ಸ್ಟು ಹಿಸ್ಟ್ರಿ ಇರೋದರಲ್ಲಿ ಒಂದು ಸ್ವಲ್ಪ ನಿಮಗೆ ಓದ್ಕೊಳ್ಳೋದಕ್ಕೆ ಕಷ್ಟವಾಗಿರೋ ಸಬ್ಜೆಕ್ಟು ನಿಮಗಾಗಿರೋದ್ರಿಂದ ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ಹಿಂದಿನ ಒಂದು 2 to 3 ಇಯರ್ಸಿನ ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ನ ಸ್ಟಡಿ ಮಾಡಬೇಕು. ಸೊ 3 ಮಾಡೆಲ್ ಕ್ವಶನ್ ಪೇಪರ್ನ ಆನ್ಸರ್ನ ಅಪ್ಲೋಡ್ ಮಾಡಿದ ನಂತರ ನೀವು 2 ಮಾರ್ಕ್ಸಲ್ಲಿ ಇಂಪಾರ್ಟೆಂಟಾಗಿ ಯಾವ ಕ್ವಶನ್ಸ್ ಓದ್ಕೊಳ್ಬೇಕು, ಅಥವಾ 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, 10 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಲಿಸ್ಟ್ ಕೊಡ್ತೀನಿ. ನೆಕ್ಸ್ಟು ನೀವು ಇವಾಗ ಮಾಡೆಲ್ ಕ್ವಶನ್ ಪೇಪರಲ್ಲಿ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ಮಾರ್ಕು, 2 ಮಾರ್ಕ್ಸು ಅಥವಾ 5 ಮಾರ್ಕ್ಸು, 10 ಮಾರ್ಕ್ಸು ಯಾವ್ಯಾವ ಚಾಪ್ಟರಲ್ಲಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ. ಎಸ್ಪೆಷಲಿ 2 ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವ ಚಾಪ್ಟ್ರಲ್ಲಿ 2 ಕ್ವಶನ್ಸ್ ಬಂದಿದೆ ಅನ್ನೋದು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾಗಿ ಗಮನ ಇಟ್ಟು ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಮಾಡೆಲ್ ಪೇಪರ್ 1ನ್ನು ಯಾರ್ಯಾರು ವಾಚ್ ಮಾಡಿಲ್ಲ, ಆನ್ಸರ್ನ ಹಾಕ್ಕೊಂಡಿಲ್ಲ, ಆ ವಿಡಿಯೋನ ವಾಚ್ ಮಾಡಿ ಆನ್ಸರ್ನ ಹಾಕ್ಕೊಳ್ಳಿ. ಬೋರ್ಡಿಂದ ಮಾಡೆಲ್ ಕ್ವಶನ್ ಪೇಪರ್ನ ಯಾರು ಪ್ರಿಂಟ್ಔಟ್ ತೆಕ್ಕೊಂಡಿದ್ದೀರಿ ಅವರು ಆನ್ಸರ್ನ ಟಿಕ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಸೊ ಕಡಿಮೆ ಟೈಮ್ ಇದೆ, ಸಾಕಷ್ಟು ಓದೋದಿದೆ, ಹಾಗಾಗಿ ಓದ್ಕೊಳ್ಬೇಕು ಚೆನ್ನಾಗಿ, ಒಳ್ಳೆ ಸ್ಕೋರನ್ನು ಮಾಡಿ ಅಂತ ಹೇಳ್ತಾ, ಹಾಗಾದರೆ ಮಾಡೆಲ್ ಕ್ವಶನ್ ಪೇಪರು 2 ಅಲ್ಲಿ ಏನೇನು MCQ ಕ್ವಶನ್ಸ್ ಇದೆ ಅನ್ನೋದನ್ನು ನೋಡೋಣ. 5 MCQ ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಕ್ವಶನ್ ನಂಬರ್ 1, ಮೀನಿಂಗ್ ಆಫ್ ದ ವರ್ಡ್ ಮೊಹೆಂಜೊದಾರೋ. ಚಾಪ್ಟರ್ 3 ಇಂದ ಕೇಳಿರುವಂತಹ ಕ್ವಶನು. ಮೊಹೆಂಜೊದಾರೋ ಅಂತ ಹೇಳಿದರೆ ಆ ವರ್ಡಿನ ಮೀನಿಂಗ್ ಏನು ಅಂತ ಕೇಳಿದರೆ, ಮೌಂಡ್ ಆಫ್ ದ ಡೆಡ್ ಈಸ್ ದ ರೈಟ್ ಆನ್ಸರ್. ಮೌಂಡ್ ಆಫ್ ದ ಡೆಡ್. ಸೆಕೆಂಡ್ ಕ್ವಶನ್, ದ ಅರಬ್ ಟ್ರಾವೆಲರ್ ಹೂ ಸೆಡ್ ದಟ್ ದ ರಾಷ್ಟ್ರಕೂಟ ಎಂಪೈರ್ ಈಸ್ ಒನ್ ಆಫ್ ದ 4 ಗ್ರೇಟೆಸ್ಟ್ ಎಂಪೈರ್ಸ್ ಇನ್ ದ ವರ್ಲ್ಡ್ ಅಂತ ಹೇಳಿದವರು ಯಾರು? ಅರಬ್ ಟ್ರಾವೆಲರ್ ಯಾರು ಅಂತ ಹೇಳಿದ್ರೆ ಸುಲೈಮಾನ್. 4.8 ಅಲ್ಲಿ ಈ ಕ್ವಶನ್ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟು, ಬಂದೋಬಸ್ತ್ ಸಿಸ್ಟಮ್ ವಾಸ್ ಇಂಪ್ಲಿಮೆಂಟೆಡ್ ಬೈ. ಬಂದೋಬಸ್ತ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿದವರು ರಾಜ ತೋದರ್ಮಲ್. 5.2 ಅಲ್ಲಿ ಕೇಳಿರುವಂತಹ ಕ್ವಶನು. ನೆಕ್ಸ್ಟು 6th ಚಾಪ್ಟರಲ್ಲಿ ನಿಮಗೇನು ಆಚಾರ್ಯರು ಬರ್ತಾರೆ ಅವರ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಮ್ಯಾಥ್ ದ ಫಾಲೋಯಿಂಗ್ ರೀತಿ ಒಂದು ಕ್ವಶನ್ನ ರೈಸ್ ಮಾಡಿದ್ದಾರೆ. ಇದು 6th ಚಾಪ್ಟರಿಗೆ ಕನೆಕ್ಟ್ ಆಗಿರುವಂತಹ ಕಾನ್ಸೆಪ್ಟು. ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಬಸವೇಶ್ವರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಕ್ಕೆ ಏನೇನು ಸರಿ ಆಗುತ್ತೆ ಅನ್ನೋ ನೋಡಬೇಕು. ಶಂಕರಾಚಾರ್ಯ, ಶಾರದಾ ಮಾತಾ ರೈಟ್ ಆನ್ಸರು. ಮಧ್ವಾಚಾರ್ಯ, ಸೋದೆ ಮಠ ಇದು ಕೂಡ ರೈಟ್ ಆನ್ಸರು. ರಾಮಾನುಜಾಚಾರ್ಯ, ಶ್ರೀರಂಗಂ ಮಠ ಇದು ಕೂಡ ರೈಟ್ ಆನ್ಸರು. ಹಾಗಾಗಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ನಿಮಗೆ ಸಿ ಈಸ್ ದ ರೈಟ್ ಆನ್ಸರ್. ಯಾಕಂತ ಹೇಳಿದ್ರೆ 1 ಕರೆಕ್ಟ್, 2 ಕರೆಕ್ಟ್, 3 ಕರೆಕ್ಟ್ ಅಂತ ಇದೆ. ಸೊ ಕರೆಕ್ಟ್ ಆಗಿರೋದ್ರಿಂದ ಸಿ ರೈಟ್ ಆನ್ಸರ್. ನೆಕ್ಸ್ಟು 5th ಕ್ವಶನ್, ದ ಫಸ್ಟ್ ಆಫ್ ದ ಯುರೋಪಿಯನ್ಸ್ ಟು ಎಂಟರ್ ಇಂಡಿಯಾ ಥ್ರೂ ದ ಸಿ ರೂಟ್. ಫಸ್ಟು ಯುರೋಪಿಯನ್ಸು ಇಂಡಿಯಾಕ್ಕೆ ಎಂಟರ್ ಆಗಿದವರು ಯಾರು ಅಂತ ಹೇಳಿದ್ರೆ ಪೋರ್ಚುಗೀಸ್ ಈಸ್ ದ ರೈಟ್ ಆನ್ಸರು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ನಿಮಗೆ ಬ್ರಾಕೆಟಲ್ಲಿ ಇಲ್ಲಿ ಆನ್ಸರ್ ಒಂದಿಷ್ಟು ಕೊಟ್ಟಿದ್ದಾರೆ. ಸಂವಾದ ಕೌಮುದಿ ಇದೆ, ಅಲ್ಲಮ ಪ್ರಭು ಇದೆ, ಕ್ಯಾಲ್ಕತ್ತಾ ಇದೆ, ಬಾಂಬೆ ಇದೆ, ಕಿತಾಬುಲ್ ಹಿಂದ್ ಇದೆ, ಮತ್ತು ಸ್ವಸ್ತಿಕ್ ಇದೆ. ಸೊ ಯಾವುದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಕೊಂಡು ನೋಡಿಕೊಂಡು ಆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫಿಲಪ್ ಮಾಡಬೇಕು. ಸೊ ಇಲ್ಲಿ ನಾನು ಆನ್ಸರ್ನ ಬರೆದಿದ್ದೀನಿ, ನೋಡ್ಕೊಳ್ಳಿ. ರೈಟ್ ಆನ್ಸರ್ನ ಕ್ಲೀನಾಗಿ ಬರ್ಕೊಳ್ಳಿ. ಡ್ಯಾಶ್ ಈಸ್ ದ ಸಿಂಬಲ್ ಆಫ್ ಜೈನಿಸಮ್ ಅಂತ ಕೇಳಿದ್ದಾರೆ, ಸ್ವಸ್ತಿಕ್. ಡ್ಯಾಶ್ ವಾಸ್ ದ ಫೇಮಸ್ ಬುಕ್ ಆಫ್ ಅಲ್ ಬೆರುನಿ ಕೇಳಿದ್ದಾರೆ, ಕಿತಾಬ್ ಉಲ್ ಹಿಂದ್. ಡ್ಯಾಶ್ ವಾಸ್ ಪ್ರಿಸೈಡೆಡ್ ಓವರ್ ಅನುಭವ ಮಂಟಪ ಕೇಳಿದ್ದಾರೆ, ಅಲ್ಲಮ ಪ್ರಭು. ದ ಫಸ್ಟ್ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಇನ್ ಇಂಡಿಯಾ ವಾಸ್ ಅಂತ ಕೇಳಿದ್ದಾರೆ, ಕಲ್ಕತ್ತಾ. ಡ್ಯಾಶ್ ಜರ್ನಲ್ ಸ್ಟಾರ್ಟೆಡ್ ಬೈ ರಾಜಾರಾಮ್ ಮೋಹನ್ ರಾಯ್ ಕೇಳಿದ್ದಾರೆ, ಸಂವಾದ ಕೌಮುದಿ. ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು. ಇಲ್ಲಿ ಈ ಪಾರ್ಟಲ್ಲಿರುವಂಥ ಕ್ವಶನ್ಸನ್ನು ಪಕ್ಕದಲ್ಲಿರುವಂಥ ಪಾರ್ಟಿಗೆ ಮ್ಯಾಚ್ ಮಾಡಿ ಬರಿಬೇಕು. ಕಾಕುತ್ಸವರ್ಮ ಕೇಳಿದ್ದಾರೆ, ಹಲ್ಮಿಡಿ ಇನ್ಸ್ಕ್ರಿಪ್ಷನ್. ಕೌಟಿಲ್ಯ ಕೇಳಿದ್ದಾರೆ, ಅರ್ಥಶಾಸ್ತ್ರ. ಚಿಕ್ಕದೇವರಾಜ ಒಡೆಯರ್ ಕೇಳಿದ್ದಾರೆ, ನವಕೋಟಿ ನಾರಾಯಣ. ಲೆವಿಸ್ ಬೆಂತಾಮ್ ಬೌರಿಂಗ್ ಕೇಳಿದ್ದಾರೆ, ಇದಕ್ಕೆ ಕಮಿಷನರ್ ಆಫ್ ಮೈಸೂರು ರೈಟ್ ಆನ್ಸರ್. ಕೊನೆಯದಾಗಿ ಸಿದ್ದಪ್ಪ ಕಂಬ್ಳಿ ಕೇಳಿದ್ದಾರೆ, ಚೇರ್ಮನ್ ಆಫ್ ಕರ್ನಾಟಕ ಏಕೀಕರಣ ಸಮಿತಿ. ಓಕೆನಾ? ಸೊ ಇದಿಷ್ಟು ರೈಟ್ ಆನ್ಸರು. ಪಾಸ್ ಮಾಡಿ ಕರೆಕ್ಟಾಗಿ ಬರ್ಕೊಳ್ಳಿ.
ನೆಕ್ಸ್ಟು 1 ಮಾರ್ಕಿನ 5 ಕ್ವಶನ್ಸನ್ನ ಕೇಳಿರ್ತಾರೆ. ಸೊ ಈ 5 ಕ್ವಶನ್ಸಿಗೂ ಆನ್ಸರ್ನ ಮಾಡಬೇಕು. ಈ 5 ಕ್ವಶನ್ಸು ಯಾವ್ಯಾವ ಚಾಪ್ಟರಲ್ಲಿ ರೈಸ್ ಆಗಿದೆ ಅನ್ನೋದನ್ನು ಬರ್ತಿದ್ದೀನಿ. 3rd ಚಾಪ್ಟರು 4.6ಇಂದ 1, 5.5ಇಂದ 1, 6ಇಂದ 1, 7.6ಇಂದ 1 ನೆನ್ಪಿಟ್ಕೊಳ್ಳಿ. ವಿಚ್ ಈಸ್ ದ ಯೂನಿಕ್ ಫೀಚರ್ ಆಫ್ ಹಿಂದೂ ಸಿವಿಲೈಸೇಷನ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಯೂನಿಕ್ ಫೀಚರ್ ಯಾವುದಿದೆ ಅನ್ನೋದನ್ನು ಬರಿಬೇಕು. ಹಿಂದೂ ಸಿವಿಲೈಸೇಷನಲ್ಲಿ ಬೇಕಾದಷ್ಟು ಫೀಚರ್ಸ್ ಇದೆ. ಯೂನಿಕ್ ಫೀಚರ್ ಯಾವುದು ಅನ್ನೋದನ್ನು ಬರಿಬೇಕು. ಟೌನ್ ಪ್ಲಾನಿಂಗ್ ಬರಿಬಹುದು. ಟೌನ್ ಪ್ಲಾನಿಂಗ್ ಇಸ್ ದ ಯೂನಿಕ್ ಫೀಚರ್ ಆಫ್ ಸಿಂಧು ಸಿವಿಲೈಸೇಷನ್. ಟೌನ್ ಪ್ಲಾನಿಂಗ್ ಬರೀರಿ. ಅದು ಬಿಟ್ಟು ಯಾವ್ದು ಬರೋದ್ರೂ ನಡೆಯುತ್ತೆ. ಸ್ಟ್ರೀಟ್ಸ್ ಆಗಿರ್ಬೋದು, ದ ಗ್ರೇಟ್ ಬಾತ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಯಾವ್ದು ಬರೋದ್ರೂ ನಡೆಯುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕುಡುವಲೈ ಅಂತ ಕೇಳಿದ್ದಾರೆ. ಚೋಳಾಸ್ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿರುವಂಥದ್ದು. ಕುಡುವಲೈ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಬರಿಬೇಕು. 1 ಮಾರ್ಕಿಗೆ ಆಗಿರೋದ್ರಿಂದ ಕುಡುವಲೈ ಮೀನ್ಸ್ ಲಕ್ಕಿ ಡ್ರಾ ಸಿಸ್ಟಮ್ ಅಂತ ಬರೆದ್ರೆ ಸಾಕು. ಆ್ಯಕ್ಚುಲಿ ಇಷ್ಟೇ ಸಾಕಾಗುತ್ತೆ. ಬಟ್ ಒಂದು ಸ್ವಲ್ಪ ಮುಂದುವರೆದು ಬರೆಯೋಕ್ಕಾಗತ್ತೆ ನಿಮಗೆ ಬರಿತೀರಿ ಅನ್ನೋದಾದರೆ. ಕುಡುವಲೈ ಮೀನ್ಸ್ ಲಕ್ಕಿ ಡ್ರಾ ಸಿಸ್ಟಮ್ ವಿಚ್ ವಾಸ್ ಯೂಸ್ಡ್ ಟು ಎಲೆಕ್ಟ್ ದ ಮೆಂಬರ್ಸ್ ಆಫ್ ವಿಲೇಜ್ ಅಸೆಂಬ್ಲೀಸ್ ಡ್ಯೂರಿಂಗ್ ಚೋಳಾಸ್ ಪೀರಿಯಡ್ ಅಂತ ಬರೆದ್ರು ಓಕೆ. ನೆಕ್ಸ್ಟ್ ಕ್ವಶನ್, ಹೂ ಬಿಲ್ಟ್ ದ ಮದರಸಾ ಎಟ್ ಬೀದರ್. ಹೂ ಬಿಲ್ಟ್ ದ ಮದರಸಾ ಎಟ್ ಬೀದರ್ ಅಂತ ಇದೆ. ಮಹಮ್ಮದ್ ಗವಾನ್. ನೆಕ್ಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ದ್ವೈತ ಕೇಳಿದ್ದಾರೆ. ದ್ವೈತ ಫಿಲಾಸಫಿ ಯಾರ್ದು? ಮಧ್ವಾಚಾರ್ಯರು. ಸೊ ದ್ವೈತ ಮೀನ್ಸ್ ಡ್ಯುಯಲಿಸಮ್. ಓಕೆ. ನೆಕ್ಸ್ಟ್ 1 ಮಾರ್ಕಿನ ಲಾಸ್ಟ್ ಕ್ವಶನ್, ವೈ ಡಿಡ್ ದ ಬ್ರಿಟಿಷ್ ಪಾರ್ಟಿಷನ್ಡ್ ಬೆಂಗಾಲ್. ವೈ ಡಿಡ್ ದ ಬ್ರಿಟಿಷ್ ಪಾರ್ಟಿಷನ್ಡ್ ಬೆಂಗಾಲ್. ಇದಕ್ಕೆ ಆನ್ಸರು ಟು ಕ್ರಿಯೇಟ್ ಎ ರಿಫ್ಟ್ ಬಿಟ್ವೀನ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಟು ಕ್ರಿಯೇಟ್ ಎ ರಿಫ್ಟ್ ಬಿಟ್ವೀನ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಓಕೆನಾ. ಸೊ ಇದಿಷ್ಟು ಕೂಡ 5 ಕ್ವಶನ್ಸ್ ಏನಿದೆ ಅದಕ್ಕೆ ಆನ್ಸರು. ನೆಕ್ಸ್ಟು ಪಾರ್ಟ್ ಬಿ 2 ಮಾರ್ಕ್ಸಿನ ಕ್ವಶನ್ಸು. ಟೋಟಲ್ ಆಗಿ 13 ಕ್ವಶನನ್ನು ಕೇಳಿರ್ತಾರೆ. ಅದರಲ್ಲಿ ನೀವು 8 ಕ್ವಶನಿಗೆ ಮಾತ್ರ ಆನ್ಸರ್ ಮಾಡಿದ್ರೆ ಸಾಕು. 5 ಕ್ವಶನ್ಸು ನಿಮಗೆ ಆಪ್ಷನ್ ಸಿಗುತ್ತೆ. ಹಾಗಾಗಿ ನೀವೇನಾದರೂ 8 ಕ್ವಶನ್ಸನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಚಾಪ್ಟರಲ್ಲಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ. ಯಾವುದಾದ್ರೂ 8 ಚಾಪ್ಟರ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡಿದ್ದೆ ಆದರೆ ಆ 8 ಚಾಪ್ಟರ್ಸಲ್ಲಿ ಬರುವಂತಹ ಈ ಎಲ್ಲ ಕ್ವಶನ್ಸ್ಗಳನ್ನ 2 ಮಾರ್ಕ್ಸಿಂದು ಓದ್ಕೊಳ್ಬೇಕು. ಸೊ ಇಲ್ಲಿ ನಿಮಗೆ ಫಸ್ಟ್ ಚಾಪ್ಟರಿಂದ 2 ಕ್ವಶನ್ಸ್ ಬರುತ್ತೆ. 6th ಚಾಪ್ಟರಿಂದ ಕೂಡ 2 ಕ್ವಶನ್ಸ್ ಬರುತ್ತೆ. ಇದೆರಡು ಚಾಪ್ಟರ್ಲಿ ಬರುವ 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಅಷ್ಟು ಕಂಪ್ಲೀಟ್ ಆಗಿ ನೋಡಿಕೊಂಡ್ರೆ 4 ಕ್ವಶನ್ಸನ್ನ ನೀವು ಅಟೆಂಡ್ ಮಾಡಬಹುದು. ಟೋಟಲ್ ಆಗಿ 2 ಚಾಪ್ಟರ್ ಓದಿ 4 ಕ್ವಶನ್ಸನ್ನ ಅಟೆಂಡ್ ಮಾಡ್ಬೋದು. ಸೊ ಇದ್ರ ಮೇಲೆ ಗಮನ ಇರಲಿ. ಟೋಟಲ್ ಆಗಿ ನೀವು ಅಟೆಂಡ್ ಮಾಡಬೇಕಾಗಿರೋದೇ 8 ಕ್ವಶನ್ಸು. ಸೊ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಅದನ್ನು ಬಿಟ್ಟು ಮಾಡಲ್ ಕ್ವಶನ್ ಪೇಪರಲ್ಲಿರುವಂತಹ 2 ಮಾರ್ಕ್ಸಿನ ಕ್ವಶನ್ಸನ್ನ ಇಲ್ಲಿ ಏನು ಕೊಟ್ಟಿದ್ದಾರೆ ಇದಿಷ್ಟು ಕ್ವಶನ್ಸನ್ನು ಅಂತೂ ಓದ್ಕೊಳ್ಳೇಬೇಕು. ಹಾಗಾದರೆ ಫಸ್ಟ್ ಒನ್, ನೇಮ್ ಎನಿ 2 ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಆನ್ಸರ್ ಭರತನಾಟ್ಯ, ಕುಚಿಪುಡಿ ಅಂತ ಬರೀರಿ, ಅಥವಾ ಯಾವುದಾದ್ರೂ ಬರೀಬಹುದು. ಇಂಡಿಯಾದ ಡ್ಯಾನ್ಸ್ ಫಾರ್ಮ್ಸ್ ಯಾವುದ್ಯಾವುದಿದೆ ಬರೀಬಹುದು. ವಾಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ಕರ್ನಾಟಕ ಅಕಾರ್ಡಿಂಗ್ ಟು ಕವಿರಾಜ ಮಾರ್ಗ. ಅಕಾರ್ಡಿಂಗ್ ಟು ಕವಿರಾಜ ಮಾರ್ಗ ಆಫ್ ಶ್ರೀ ವಿಜಯ, ಕರ್ನಾಟಕ ಎಕ್ಸ್ಟೆಂಡೆಡ್ ಫ್ರಮ್ ಕಾವೇರಿ ಇನ್ ದ ಸೌತ್ ಟು ಗೋದಾವರಿ ಇನ್ ದ ನಾರ್ತ್ ಅಂತ ಬರಿಬೇಕು. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ಮೆಸೋಲಿಥಿಕ್ ಅಂತ ಕೇಳಿದ್ದಾರೆ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಮೆಸೋಲಿಥಿಕ್ ಆಗಿರಬಹುದು, ನಿಯೋಲಿಥಿಕ್ ಆಗಿರಬಹುದು, ಅಥವಾ ಪ್ಯಾಲಿಯೋಲಿಥಿಕ್ ಆಗಿರಬಹುದು. ಇದು 3 ಕಾನ್ಸೆಪ್ಟನ್ನು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ನಿಯೋಲಿಥಿಕ್ ಅಂತ ಹೇಳಿದ್ರೆ ನ್ಯೂ ಸ್ಟೋನ್ ಏಜ್. ನಿಯೋ ಮೀನ್ಸ್ ನ್ಯೂ, ಓಕೆನಾ. ಲಿಥಿಕ್ ಮೀನ್ಸ್ ಸ್ಟೋನ್, ನ್ಯೂ ಸ್ಟೋನ್ ಏಜ್. ಪ್ಯಾಲಿಯೋಲಿಥಿಕ್ ಅಂತ ಹೇಳಿದ್ರೆ ಓಲ್ಡ್ ಸ್ಟೋನ್ ಏಜ್. ಮೆಸೋಲಿಥಿಕ್ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ನಿಯೋಲಿಥಿಕ್ ಆ್ಯಂಡ್ ಪ್ಯಾಲಿಯೋಲಿಥಿಕ್ ಅಂತ ಬರುತ್ತೆ, ಮಿಡಲ್ ಸ್ಟೋನ್ ಏಜ್. ಸೊ ಆನ್ಸರ್ನ ಬರೆಯುವಾಗ ಬಿಡಿಸಿ ಬರಿಬೇಕು. ಯಾವ ರೀತಿಯಾಗಿ ಅಂತ ಹೇಳಿದರೆ, ಮೆಸೋ ಮೀನ್ಸ್ ಮಿಡಲ್, ಮೆಸೋ ಮೀನ್ಸ್ ಮಿಡಲ್, ಲಿಥಿಕ್ ಮೀನ್ಸ್ ಸ್ಟೋನ್, ಮೆಸೋಲಿಥಿಕ್ ಮೀನ್ಸ್ ಮಿಡಲ್ ಸ್ಟೋನ್ ಏಜ್ ಅಂತ ಬರಿಬೇಕು. ಮೆಸೋ ಮೀನ್ಸ್ ಮಿಡಲ್, ಲಿಥಿಕ್ ಮೀನ್ಸ್ ಸ್ಟೋನ್, ಮೆಸೋಲಿಥಿಕ್ ಮೀನ್ಸ್ ಮಿಡಲ್ ಸ್ಟೋನ್ ಏಜ್ ಅನ್ನೋದನ್ನು ಬರೀರಿ. ನೆಕ್ಸ್ಟ್ ಒನ್, ಮೆನ್ಷನ್ 2 ಕಾಸಸ್ ಫಾರ್ ದ ಡಿಕ್ಲೈನ್ ಆಫ್ ದ ಹಿಂದೂ ಸಿವಿಲೈಸೇಷನ್. ಡಿಕ್ಲೈನ್ ಆಫ್ ದ ಹಿಂದೂ ಸಿವಿಲೈಸೇಷನ್ ಏನು, ಕಾಸಸ್ ಏನು, ರೀಸನ್ ಏನು ಅನ್ನೋದನ್ನು ಬರಿಬೇಕು. 2 ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಒಂದು ಡಿಫಾರೆಸ್ಟೇಷನ್ನು, ಇನ್ನೊಂದು ಆರ್ಯನ್ ಇನ್ವೇಷನ್ಸು, ಥರ್ಡ್ ಒನ್ನು ಸ್ಪ್ರೆಡ್ ಆಫ್ ಎಪಿಡಮಿಕ್ಸು. ಸೊ ಯಾವುದಾದ್ರೂ 2 ಪಾಯಿಂಟನ್ನು ಬರೀರಿ. ಓಕೆ. ನೆಕ್ಸ್ಟ್ ಒನ್,
ವಾಟ್ ಈಸ್ ದ ಗ್ರೇಟ್ ರಿನನ್ಸಿಯೇಷನ್ ಅಂತ ಕೇಳಿದ್ದಾರೆ. ಸೊ ನೀವಿಲ್ಲಿ ಗೌತಮ ಬುದ್ಧ ಅಚೀವ್ಮೆಂಟ್ಸ್ ಏನು ಓದಿರ್ತೀರಿ 10 ಮಾರ್ಕ್ಸಿಗೆ, ಸೊ ಆ ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ನಿಮಗೆ ದ ರಿನನ್ಸಿಯೇಷನ್ ಅಂತ ಹೇಳ್ಕೊಂಡು ಏನು ಪಾಯಿಂಟ್ ಬರುತ್ತಲ್ಲ, ಆ ಪಾಯಿಂಟಿನ ಮೀನಿಂಗ್ನ ಇಲ್ಲಿ ಬರೆದ್ರೆ ಸಾಕು 2 ಮಾರ್ಕ್ಸಿಗೆ. ನಾನಿಲ್ಲಿ ಆನ್ಸರ್ನ ಬರೆದಿದ್ದೀನಿ, ಬಟ್ ಇದು ಓವರ್ ಆಲ್ ಆನ್ಸರು ಅಂತ ಹೇಳಿದ್ರೆ ಆ ಸ್ಟೋರಿಯನ್ನು ಏನು ಓದಿರ್ತೀವಿ ಅದರದ್ದು ಓವರ್ ಆಲ್ ಆನ್ಸರ್ನ ನಾನಿಲ್ಲಿ ಬರೆದಿದ್ದೀನಿ. ನೀವು ಸಪ್ರೇಟಾಗಿ ಇದನ್ನು ಓದ್ಕೊಳ್ಬೇಕು ಅನ್ನೋದಿಲ್ಲ. ಅಲ್ಲಿ ಏನು ನೀವು ಅಚೀವ್ಮೆಂಟ್ಸು ಏನು ಓದಿರ್ತೀರಿ, ಟೀಚಿಂಗ್ಸು ಅಚೀವ್ಮೆಂಟ್ಸ್ ಏನು 10 ಮಾರ್ಕ್ಸಿಗೆ ಸ್ಕೆಚ್ ದ ಟೀಚಿಂಗ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಬುದ್ಧ ಓದಿರ್ತೀರಲ್ಲ, ಅದರಲ್ಲಿ ದ ರಿನನ್ಸಿಯೇಷನ್ ಪಾಯಿಂಟ್ ಏನು ಕಲ್ತಿದ್ದೀರಿ ಅದನ್ನೇ ಬರೀರಿ. Prince Siddhartha Gautama's momentous decision at age 29 to leave his luxurious palace life, wife and newborn son to seek spiritual truth and an end to suffering, becoming a homeless ascetic. ಈ ರೀತಿ ಬರ್ತಿದೆ. ಓಕೆ, ನೆಕ್ಸ್ಟ್ ಒನ್, ನೇಮ್ ಎನಿ 2 important sources which help us to know about Gupta history. ಸೊ ಗುಪ್ತಾ ಹಿಸ್ಟ್ರಿಯನ್ನು ತಿಳಿಸಿಕೊಡುವಂತಹ ಇಂಪಾರ್ಟೆಂಟ್ ಸೋರ್ಸಸ್ಸು. ಫಸ್ಟ್ ಒನ್, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ರೈಟಿಂಗ್ ಆಫ್ ಪಾಹಿಯಾನ್. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಒಂದು, ಇನ್ನೊಂದು ರೈಟಿಂಗ್ ಆಫ್ ಪಾಹಿಯಾನ್. ಓಕೆ, ನೆಕ್ಸ್ಟ್ ಒನ್, ಬಿಟ್ವೀನ್ ಹೂಮ್ ಡಿಡ್ ದ ಸೆಕೆಂಡ್ ಬ್ಯಾಟಲ್ ಆಫ್ ತರೈನ್ ಟೇಕ್ ಪ್ಲೇಸ್. ಆನ್ಸರ್. ಸೊ ವೆನ್ ಅಂತ ಕೂಡ ಕೇಳಬಹುದು, ಹಾಗಾಗಿ ಬರೆದಿದ್ದೀನಿ ನಾನು. ಪೃಥ್ವಿರಾಜ್ ಚೌಹಾಣ್ ಆ್ಯಂಡ್ ಮಹಮ್ಮದ್ ಗೋರಿ. ಯಾರ್ಯಾರ ನಡುವೆ? ಪೃಥ್ವಿರಾಜ್ ಚೌಹಾಣ್ ಆ್ಯಂಡ್ ಮಹಮ್ಮದ್ ಗೋರಿ ಇನ್ 1192 CE. ಓಕೆ, ನೆಕ್ಸ್ಟ್ ಒನ್, ನೇಮ್ 2 persons ಹೂ ಇನ್ಫ್ಲೂಯೆನ್ಸ್ಡ್ ಶಿವಾಜಿ. ಶಿವಾಜಿಯನ್ನು ಇನ್ಫ್ಲೂಯೆನ್ಸ್ ಮಾಡಿರುವಂತಹ 2 persons ಯಾರು? ಮದರ್ ಜೀಜಾಬಾಯಿ ಬರೀರಿ, ದಾದಾಜಿ ಕೊಂಡದೇವ, ರಾಮದಾಸ್ ಆ್ಯಂಡ್ ತುಕಾರಾಮ್. ಯಾರಾದರೂ ಬರಿಬೋದು. ಮದರ್ ಜೀಜಾಬಾಯಿ, ದಾದಾಜಿ ಕೊಂಡದೇವ ಬರಿಬೋದು, ಇಲ್ಲ ರಾಮದಾಸ್ ಆ್ಯಂಡ್ ತುಕಾರಾಮ್ ಅಂತ ಕೂಡ ಬರಿಬಹುದು. ನೆಕ್ಸ್ಟು, ವೇರ್ ಆ್ಯಂಡ್ ವೆನ್ ವಾಸ್ ಶಂಕರಾಚಾರ್ಯ ಬಾರ್ನ್. ಲಾಸ್ಟ್ ಪೇಪರಲ್ಲಿ ಶಂಕರಾಚಾರ್ಯರನ್ನು ನಾವು ಷಣ್ಮತ ಸ್ಥಾಪನಾಚಾರ್ಯ ಅಂತ ಹೇಳ್ಕೊಂಡು ಯಾಕೆ ಕರಿತೀವಿ ಅನ್ನೋ ಕ್ವೆಶನ್ನ ಕೇಳಿದರು. ಸೊ ಇಲ್ಲಿ ಶಂಕರಾಚಾರ್ಯ ಬಾರ್ನ್, ವೆನ್ ಆ್ಯಂಡ್ ವೇರ್ ಅಂತ ಕೇಳಿದ್ದಾರೆ. ಶಂಕರಾಚಾರ್ಯ ವಾಸ್ ಬಾರ್ನ್ ಎಟ್ ಕಾಲಾಡಿ ಇನ್ ಕೇರಳ. ಕಾಲಾಡಿ ಇನ್ ಕೇರಳ ಇನ್ 788 CE. 788 CE. ನೆಕ್ಸ್ಟ್ ಒನ್, ನೇಮ್ ದ ಸೂಫಿ ಆರ್ಡರ್ಸ್ ಅಂತ ಕೇಳಿದ್ದಾರೆ. ಸೊ ಹೋದ ವರ್ಷ ನಿಮಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸೂಫಿ ಅಂತ ಕೇಳಿದರು. ಸೂಫಿ ಮೀನ್ಸ್ ಸಾಫ್ ಅಂತ ಕರಿತೀವಿ ಇಲ್ಲಿ ನಾವು. ಇಲ್ಲಿ ಸೂಫಿ ಆರ್ಡರ್ಸ್ ಯಾವುದು ಅನ್ನೋದನ್ನು ಕೇಳಿದ್ದಾರೆ. 2 ಆರ್ಡರ್ಸು. 2 ಮಾರ್ಕ್ಸಿಗೆ 2 ಆರ್ಡರ್ಸ್ನ ಬರಿಬೇಕು. ಚಿಸ್ತಿ ಆರ್ಡರ್, ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಬರ್ಕೊಳ್ಳಿ. ಚಿಸ್ತಿ ಆರ್ಡರ್, ಇನ್ನೊಂದು ಸುಹರ್ವರ್ದಿ ಆರ್ಡರ್. ನೆಕ್ಸ್ಟ್ ಒನ್, ನೇಮ್ ದ ಪೇರೆಂಟ್ಸ್ ಆಫ್ ದಯಾನಂದ ಸರಸ್ವತಿ. 7.4 ಕೇಳಿರುವಂಥದ್ದು. ದಯಾನಂದ್ ಸರಸ್ವತಿ ಅವರ ಪೇರೆಂಟ್ಸ್ ನೇಮು. ಫಾದರ್ ಕೃಷ್ಣಾಜಿ ತಿವಾರಿ, ಹಾಗೆ ಬರೀರಿ, ಫಾದರ್ ಅಂತ ಬರೀರಿ. ಫಾದರ್ ಕೃಷ್ಣಾಜಿ ತಿವಾರಿ. ಯಶೋದಾಬಾಯಿ ಮದರ್. ಯಶೋದಾಬಾಯಿ ಮದರ್. ಓಕೆ, ಮೆನ್ಷನ್ ಎನಿ 2 books ಆಫ್ ಸರ್ ಎಂ ವಿಶ್ವೇಶ್ವರಯ್ಯ. ಸುಮಾರು ಬುಕ್ಸ್ಗಳನ್ನ ಬರೆದಿದ್ದಾರೆ, ಯಾವುದಾದ್ರೂ 2 ಬುಕ್ಕನ್ನು ನೇಮ್ ಬರಿಬೇಕು. ಮೆನ್ಷನ್ ಎನಿ 2 books ಆಫ್ ಸರ್ ಎಂ ವಿಶ್ವೇಶ್ವರಯ್ಯ. ಫಸ್ಟ್ ಒನ್, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ. ಇದು ಈಸಿಯಾಗಿ ಬರಿಬಹುದು, ನೆನಪಿರುತ್ತೆ ಬುಕ್ ನೇಮು. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ. ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅನ್ನೋ ಇನ್ನೊಂದು ಬುಕ್ಕು. ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ. 2 ಮಾರ್ಕ್ಸಿನ ಲಾಸ್ಟ್ ಕ್ವೆಶನು, ಮೆನ್ಷನ್ ಎನಿ 2 ಮೆಂಬರ್ಸ್ ಆಫ್ SRC ಕಮಿಟಿ ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು SRC ಕಮಿಟಿ ಅಂತ ಕೂಡ ಕರಿತೀವಿ, ಅಥವಾ ನಿಮಗಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಫಜಲ್ ಅಲಿ ಕಮಿಟಿ ಅಂತ ಕೂಡ ಕೇಳಬಹುದು. ಬೋತ್ ಆರ್ ಸೇಮು, ನೆನಪಿರಲಿ. ಫಜಲ್ ಅಲಿ ಕಮಿಟಿ ಅಥವಾ SRC ಕಮಿಟಿಯ ಮೆಂಬರ್ಸ್ ಯಾರು ಅಂತ ಕ್ವಶನ್ ಕೇಳಿದ್ರೆ ಒಂದೇ ಆನ್ಸರ್. ಓಕೆ ಅಲ್ವಾ? SRC ಆ್ಯಂಡ್ ಫಜಲ್ ಅಲಿ ಕಮಿಟಿ. ಅದು ಬಿಟ್ಟು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಕಮಿಟಿ ಇದೆ, ಈ ಹಿಂದಿನ ವರ್ಷ ಕೂಡ ಅದನ್ನು ಕೇಳಿದ್ದಾರೆ. ಇದರಲ್ಲಿ ಬರುವಂತಹ 2 ಕಮಿಟಿಗಳು ಇಂಪಾರ್ಟೆಂಟು. ಒಂದು JVP ಕಮಿಟಿ. ಸೊ JVP ಕಮಿಟಿಯಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಬರೀಬೇಕು ಕ್ವಶನ್ ಕೇಳಿದ್ರೆ. ಅದು ಬಿಟ್ಟರೆ ನಿಮಗೆ SRC ಕಮಿಟಿ ಆರ್ ಫಜಲ್ ಅಲಿ ಕಮಿಟಿ, ಇಲ್ಲೂ ಕೂಡ ಯಾರು ಮೆಂಬರ್ ಬರ್ತಾರೆ ಅನ್ನೋದನ್ನು ಬರೀಬೇಕು. SRC ಕಮಿಟಿ ಅಥವಾ ಫಜಲ್ ಅಲಿ ಕಮಿಟಿಯಲ್ಲಿ ಚೇರ್ಮನ್ ಯಾರು ಅಂತ ಹೇಳಿದ್ರೆ ಫಜಲ್ ಅಲಿ. ಚೇರ್ಮನ್ ನೇಮ್ ಫಜಲ್ ಅಲಿ ಆಗಿತ್ತು. ನೆಕ್ಸ್ಟ್ ಇಲ್ಲಿ ಮೆಂಬರ್ಸ್ ಯಾರು, ಫಜಲ್ ಅಲಿ ಕಮಿಟಿ ಅಥವಾ SRC ಕಮಿಟಿಯ ಮೆಂಬರ್ಸ್ ಯಾರು ಕೇಳಿದ್ದಾರೆ. 2 ಮೆಂಬರ್ಸ್ ಇದ್ದಾರೆ. ಫಸ್ಟ್ ಒನ್ HN ಕುಂಜ್ರು. ಸೆಕೆಂಡ್ ಒನ್ KM ಪಣಿಕ್ಕರ್.
KM ಪಣಿಕ್ಕರ್. ಸೊ ಇದಿಷ್ಟು ಕೂಡ ನಿಮಗೆ 2 ಮಾರ್ಕ್ಸ್ವರೆಗೂ ಕೂಡ ಸಂಬಂಧಪಟ್ಟಂತೆ ಕ್ವಶನ್ ಆ್ಯಂಡ್ ಆನ್ಸರ್ಸು. ನೆಕ್ಸ್ಟು ಹೇಳಿದ್ನಲ್ಲ, ಮಾಡೆಲ್ ಪೇಪರ್ 3ಗೆ ಆನ್ಸರ್ನ ಹೇಳಾದ ನಂತರ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸಿನ ಕ್ವಶನ್ಸು ಯಾವುದು ಅನ್ನೋದನ್ನು ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ಇವಾಗ 10 ಮಾರ್ಕ್ಸಿಗೆ ಪಾರ್ಟ್ ಡಿಯಲ್ಲಿ ಪುಲಿಕೇಶಿ ಸೆಕೆಂಡು, ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಹೇಳಬಹುದು. ಸೊ ಇಲ್ಲಿವರೆಗೂ ಕೂಡ ಎಲ್ಲೂ ಕೂಡ 10 ಮಾರ್ಕ್ಸಿಗೆ ನಿಮಗೆ ಬರ್ತಾ ಇರಲಿಲ್ಲ ಈ ಕ್ವಶನ್ನು. ಸೊ ಬೇರೆ ಇದಕ್ಕೆ ಹೋಗ್ತಾ ಇತ್ತು, ಇವಾಗ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟೇ, ಓದ್ಕೊಳ್ಬೇಕು, ಕೊಟ್ಟರು ಮೇಲೆ ಓದ್ಕೊಳ್ಳೇಬೇಕಾಗತ್ತೆ. ಸೊ ಇದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಇದು ಬಿಟ್ಟು ಉಳಿದಿರೋದೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸೇ. ನಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟಲ್ಲಿ ಎಲ್ಲವೂ ಕೂಡ ಇದೆ. ಪುಲಿಕೇಶಿ ಸೆಕೆಂಡ್ ಕೂಡ ಪ್ರಿಪೇರ್ ಆಗ್ತಾ ಇರಿ. ಅದಾದ ನಂತರ ನಿಮಗೆ 5 ಮಾರ್ಕ್ಸಿಗೂ ಕೂಡ ಯಾವ್ದು ಇಂಪಾರ್ಟೆಂಟು ಕಾನ್ಸೆಪ್ಟು ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸು ಕ್ರೊನಾಲಜಿಕಲ್ ಆರ್ಡರ್ ಕೂಡ ಯಾವ್ಯಾವ ಟಾಪಿಕ್ಗಳನ್ನ ಕವರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಮೆನ್ಷನ್ ಮಾಡ್ತೀನಿ. ಓಕೆ ಅಲ್ವಾ? ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ 3rd ಪೇಪರ್ ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳ್ಕೊಂಡು ವೆರಿ ನೆಕ್ಸ್ಟ್ ನಾವು ಹಿಸ್ಟ್ರಿ 5 ಮಾರ್ಕ್ಸ್ 10 ಮಾರ್ಕ್ಸನ್ನ ಕಲಿತಾ ಹೋಗೋಣ. ಸೊ ಆ ಒಂದು ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದಾಗಲೇ ಈ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳಿಗೆ ನೀವೇನಾಗಬೇಕಾಗತ್ತೆ, ಪ್ರಿಪೇರ್ ಆಗಬೇಕಾಗತ್ತೆ ಅನ್ನೋದನ್ನು ಹೇಳಿದ್ದೀನಿ. ನೋಡಿ, 2025 ಅಂತ ಹೇಳಿದ್ರೆ ನಿಮ್ಮ ಸೀನಿಯರ್ಸಿಗೆ ನಡೆದಿರುವಂತಹ ಎಕ್ಸಾಮ್. 2025 ಎಕ್ಸಾಮಿನ ಕ್ವಶನ್ ಪೇಪರ್ನ ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ 2024 ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ನ ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ 2023 ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ ಏನಿದೆ ಅದು ಕೂಡ ನೋಡ್ಕೊಳ್ಬೇಕು. ಸೊ 23, 24, 25 3 ವರ್ಷಗಳ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಸದ್ಯದಲ್ಲೇ ಈ ಕ್ವಶನ್ ಪೇಪರ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಅನಲೈಸ್ ಮಾಡಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡೋದು ವಿತ್ ಆನ್ಸರ್ಸ್ ಹೇಳೋದಷ್ಟೇ ಕೆಲಸ. ಹಾಗಾಗಿ ನೀವು ಕೂಡ ಫಾಸ್ಟಾಗಿ ಪ್ರಿಪೇರ್ ಆಗಿ. ಓಕೆನಾ ಮಕ್ಕಳೇ? ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಂಡ್ವರೆಗೆ ನೋಡಿದವ್ರಿಗೆ ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ಸಿಕ್ಕಿರುತ್ತೆ. ಅದರ್ವೈಸ್ ಯಾರ್ಯಾರು ಅರ್ಧರ್ಧ ನೋಡ್ಕೊಂಡು ಹೋಗಿರ್ತಾರೆ ಅವರಿಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಿಸ್ ಆಗಿರುತ್ತೆ. ಹಾಗಾಗಿ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯಾಗಿ ಎಲ್ಲ ಸಬ್ಜೆಕ್ಟು ಕೂಡ 3 ವರ್ಷದ ಪೇಪರ್ಸ್ಗಳನ್ನ ನಾನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನ ಕೊಡುವಂಥದ್ದು. ಓಕೆ ಅಲ್ಲ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.